ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿ ಸರ್ಕಾರಿ ಆಸ್ಪತ್ರೆಗೆ ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ಯಲ್ದೂರು ಹೋಬಳಿ ಕೇಂದ್ರದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೇವೆ ಇಲ್ಲದೆ ರಾತ್ರಿ ಸಮಯದಲ್ಲಿ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳನ್ನು ಮತ್ತೊಂದು ಆಸ್ಪತ್ರೆಗೆ ಕರೆದೊಯ್ಯುವುದಕ್ಕೆ ಸಮಸ್ಯೆಯಾಗಿದ್ದು, ಹಲವು ಬಾರಿ ಶಾಶ್ವತ ಆಂಬ್ಯುಲೆನ್ಸ್ ಸೇವೆ ಒದಗಿಸುವಂತೆ ಅದೆಷ್ಟೇ ಬಾರಿ ಮನವಿ ಮಾಡಿದ್ರೂ ಸಹ ಯಾರೊಬ್ಬರೂ ಗಮನ ಹರಿಸ್ತಾ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ನೋವನ್ನು ವ್ಯಕ್ತಪಡಿಸಿ ಶೀಘ್ರದಲ್ಲೇ ಆಂಬ್ಯುಲೆನ್ಸ್ ಸೇವೆ ಒದಗಿಸುವಂತೆ ಮನವಿ ಮಾಡಿದರು. ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ನಾವು ಯಲ್ದೂರಿನ ನಿವಾಸಿ, ನಮ್ಮ ಹೆಸರು ರೇಬರ್ ಮುರಳಿ ಅಂತ. ನಾನು ಯಲ್ದೂರು ಹೋಬಳಿಯ ನಿವಾಸಿಯಾಗಿದ್ದು, ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಇಂದಿಗೂ ಶಾಶ್ವತ ಆಂಬ್ಯುಲೆನ್ಸ್ ಇಲ್ಲ. ಯಾರಿಗಾದರೂ ರಾತ್ರಿ ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆದರೂ, ಅಪಘಾತವಾದರೂ ಮೊದಲು ಖಾಸಗಿ ವಾಹನ ಹುಡುಕುವ ಪರಿಸ್ಥಿತಿ ಬರುತ್ತಿದೆ. ವಾಹನ ಸಿಗುವಷ್ಟರಲ್ಲಿ ಅಮೂಲ್ಯ ಸಮಯ ಕಳೆದುಕೊಳ್ಳುತ್ತದೆ. ಆರೋಗ್ಯ ಸೇವೆಯಲ್ಲಿ ಆಂಬ್ಯುಲೆನ್ಸ್ ಅತ್ಯಗತ್ಯ. ಆದ್ದರಿಂದ ನಮ್ಮ ಯಲ್ದೂರು ಆಸ್ಪತ್ರೆಗೆ ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಮ್ಮ ಆರೋಗ್ಯ ಸಚಿವರಾದ UT ಖಾದರ್ ಸಾಹೇಬ್ರವರೇ ನಮಗೆ ಆದಷ್ಟು ಬೇಗ ನಮಗೆ ಆಂಬ್ಯುಲೆನ್ಸ್ ಕೊಡಬೇಕು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ನಿನ್ನೆ ಸಾಯಂಕಾಲ 6 ಗಂಟೆಯಲ್ಲಿ ಅಮೂಲ್ಯವಾದ ಜೀವ ಒಂದು ಹೋಗಿದೆ ಆಂಬ್ಯುಲೆನ್ಸ್ ಇದ್ದ ಕಾರಣದಿಂದ. ತಾವು ದಯವಿಟ್ಟು ಈ ಆಂಬ್ಯುಲೆನ್ಸ್ ನಮ್ಮ ಯಲ್ದೂರಿಗೆ ಬರುವಂತೆ ಮಾಡುತ್ತೆ ತಮ್ಮಲ್ಲಿ ಮನವಿ. ಸರ್ಕಾರಿ ಆಸ್ಪತ್ರೆ ಯಲ್ದೂರು, ನಾವು ಸುಮಾರು ದಿನಗಳಿಂದ ಆಂಬ್ಯುಲೆನ್ಸ್ ಬೇಡಿಕೆ ಇಕ್ಕಿದ್ದೀವಿ. ಆದ್ದರಿಂದ ತಾವು ಸರ್ಕಾರದಿಂದ ಯಾವುದೂ ಅಧಿಕೃತ ಮಾಹಿತಿ ನಮ್ಗೆ ಬಂದಿಲ್ಲ. ದಯವಿಟ್ಟು ನಮ್ಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಕಳಿಸಬೇಕಂತ ತಮ್ಮಲ್ಲಿ ಮನವಿ. ಆಂಬ್ಯುಲೆನ್ಸ್ ಅನ್ನೋದು ಕೇವಲ ಒಂದು ವಾಹನ ಅಲ್ಲ, ಅದು ಜೀವ ಉಳಿಸುವ ಸೇವೆ. ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದರೆ ಅನೇಕ ಜೀವಗಳನ್ನು ಉಳಿಸಬಹುದು. ಆದರೆ ಇಲ್ಲಿ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಜನರು ಅನಗತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ನಮ್ಮ ಯಲ್ದೂರು ಹೋಬಳಿಯ ಜನರ ಪರವಾಗಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಶಾಶ್ವತ ಆಂಬ್ಯುಲೆನ್ಸ್ ನೀಡುವಂತೆ ಮನವಿ ಮಾಡುತ್ತೇವೆ. ನಮಸ್ಕಾರ. ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿಕೊಳ್ಳೋದು ಏನೆಂದರೆ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ. ಯಲ್ದೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದುವರೆಗೂ ಸುಮಾರು ವರ್ಷಗಳಿಂದ ಇರುವುದಿಲ್ಲ. ಆದ್ದರಿಂದ ಮಾಧ್ಯಮ ಮಿತ್ರರಲ್ಲಿ ಬೇಡಿಕೊಳ್ಳುವುದು ಏನೆಂದರೆ, ದಯವಿಟ್ಟು ಶಾಶ್ವತ ಆಂಬ್ಯುಲೆನ್ಸ್ ಪರಿಹಾರ ಒದಗಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇವಾಗ ಒಂದು ಪೇಷಂಟ್, ಯಾರಾದರೂ ಎಮರ್ಜೆನ್ಸಿ ಪೇಷಂಟ್ ಇದ್ದರೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರೆ, ಶ್ರೀನಿವಾಸಪುರಕ್ಕಾಗಲಿ ಕೋಲಾರಕ್ಕಾಗಲಿ ಮುಳಬಾಗ್ಲಕ್ಕಾಗಲಿ ಫೋನ್ ಮಾಡಿದ್ರೆ 1 ಅವರ್ 2 ಅವರ್ ಆದ್ರೂ ಬರಲ್ಲ. ಆಂಬ್ಯುಲೆನ್ಸು ಬರೆದಿರೋ ಕಾರಣ ಪೇಷಂಟ್ ಇಲ್ಲೇ ಅಲ್ದಾಡಬೇಕಾಗುತ್ತದೆ. ಅದೇ ಖಾಸಗಿ ವಾಹನಕ್ಕೆ ಫೋನ್ ಮಾಡಿದ್ರೆ ಶ್ರೀನಿವಾಸಪುರಕ್ಕೆ ಹೋಗ್ಬೇಕಂದ್ರೆ 1,500 ಕೊಡಿ, ಕೋಲಾರ್ಗೆ ಹೋಗ್ಬೇಕಂದ್ರೆ 2,500 ಕೊಡಿ, ಮುಳಬಾಗ್ಲಕ್ಕೆ ಹೋಗಬೇಕಂದ್ರೆ 2,000 ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅದೇ ನಮ್ಮ ಯಲ್ದೂರು ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಆಂಬ್ಯುಲೆನ್ಸ್ ಇದ್ದರೆ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಯಲ್ದೂರು ಗ್ರಾಮಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಬೇಕೆಂದು ಮಾಧ್ಯಮ ಮಿತ್ರದಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಇತ್ತೀಚೆಗೆ ನಮ್ಮ ಆರೋಗ್ಯ ಸಚಿವರಾದ UT ಖಾದರ್ ಸಾರು ಒಂದು ಪ್ರೆಸ್ ಮೀಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಕರೆ ಮಾಡಿದ 15 ನಿಮಿಷಕ್ಕೆ ಆಂಬ್ಯುಲೆನ್ಸ್ ನಿಮ್ಮ ಗ್ರಾಮಕ್ಕೆ ತಲುಪುತ್ತೆ ಅಂತ. ಅದು ಯಾವುದೇ ಕಾರಣಕ್ಕೂ ತಲುಪುವುದಿಲ್ಲ. ಇವಾಗೂ ನಿಮ್ಮ ಮುಂದೆನೇ ಫೋನ್ ಮಾಡ್ತೀನಿ 108ಗೆ. 1 ಅವರ್ 2 ಅವರ್ ಆದ್ರೂ ಫೋನ್ ಇದು ಆಂಬ್ಯುಲೆನ್ಸು 108 ಬರೋದಿಲ್ಲ. ಶ್ರೀನಿವಾಸಪುರದಲ್ಲಿ ಗಾಡಿಗಳು ಆಂಬ್ಯುಲೆನ್ಸ್ಗಳಿದೆ, ಅದಕ್ಕಿಟ್ಟು ನಿಂತಿರುತ್ತದೆ. ಆದ್ದರಿಂದ ನಮ್ಮ ಯಲ್ದೂರು ಗ್ರಾಮ ಸರ್ಕಾರಿ ಆಸ್ಪತ್ರೆಗೆ ಶಾಶ್ವತ ಪರಿಹಾರ ಆಂಬ್ಯುಲೆನ್ಸು ವ್ಯವಸ್ಥೆ ಮಾಡಿಕೊಡ್ಬೇಕಾಗ ಮಾಧ್ಯಮ ಮಿತ್ರದಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಇವಾಗ ನಾನು ಒಂದು ಹ್ಯಾಂಡಿಕ್ಯಾಪ್ಟು, ಅಕಸ್ಮಾತ್ ನಾನು ಇವಾಗ ಎಮರ್ಜೆನ್ಸಿ ನನಗೇನೋ ಪ್ರಾಬ್ಲಮ್ ಆಗುತ್ತೆ, ಆಂಬ್ಯುಲೆನ್ಸ್ ಕರೆ ಮಾಡಿದ್ರೂ ಬರಲ್ಲ, 2 ಅವರ್ ಆದ್ರೂ ಬರಲ್ಲ. ಅಲ್ಲಿದ್ದೀವಿ ಸರ್, ಗೌನ್ಪಲ್ಲಿದ್ದೀವಿ, ರಾಯಲ್ಪಾಡಲ್ಲಿದ್ದೀವಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕಂತ ಯಲ್ದೂರು ಸರ್ಕಾರಿ ಆಸ್ಪತ್ರೆಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೀವಿ. ನಮಸ್ಕಾರ. ಮಾಧ್ಯಮ ಮಿತ್ರರಲ್ಲಿ ನಾವು ಒಂದು ಬೇಡಿಕೆ ಇಡ್ತಾ ಇದ್ದೀವಿ. ಅದೇನಪ್ಪ ತಿಳಿಸೋದೇನೆಂದರೆ, ಪ್ರಾಥಮಿಕ ಆರೋಗ್ಯ ಯಲ್ದೂರು ಹೋಬಳಿ ಕೇಂದ್ರವಾಗಿದ್ದು ಇದು 24/7 ಅಂದರೆ 24 ಗಂಟೆ ವ್ಯವಸ್ಥೆ ಇದೆ ಇದರಲ್ಲಿ. ಆದರೆ ಇಲ್ಲಿ ಆಸ್ಪತ್ರೆ ಆಗಿದ್ದು ಇಲ್ಲಿ ಯಾವುದೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುವುದಿಲ್ಲ. ಇದು ಶ್ರೀನಿವಾಸಪುರ ಹಾಗೂ ಮುಳಬಾಗಿಲು ಹೆದ್ದಾರಿ ಹಾದು ಹೋಗುತ್ತಿದ್ದ ಪಕ್ಕದಲ್ಲಿದ್ದು ಯಲ್ದೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ತುರ್ತು ಸ್ಥಿತಿಯಲ್ಲಿ ಯಾವುದೇ ಆಂಬ್ಯುಲೆನ್ಸ್ ಲಭ್ಯವಿರುವುದಿಲ್ಲ. ಏಕೆಂದರೆ ಶ್ರೀನಿವಾಸಪುರ ಹಾಗೂ ಮುಳಬಾಗಿಲು 2 ತಾಲೂಕು ಕೇಂದ್ರಗಳಾಗಿದ್ದು ಅಲ್ಲಿನ ಆಂಬ್ಯುಲೆನ್ಸ್ಗಳು ಕಾರ್ಯನಿರತವಾಗಿರ್ತದೆ.
ಇಲ್ಲಿನ ಸಾರ್ವಜನಿಕರಿಗೆ ತುರ್ತು ಸ್ಥಿತಿಯಲ್ಲಿ ಯಾವುದೇ ಆಂಬುಲೆನ್ಸ್ ವ್ಯವಸ್ಥೆ ಇರುವುದಿಲ್ಲ. ಶಾಸಕರಿಗೆ, ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ನಮ್ಮ ಸ್ನೇಹಿತರು, ಊರಿನ ಹಿರಿಯ ನಾಗರಿಕರು, ಈ ಸಿಬ್ಬಂದಿ ವರ್ಗದವರಿಂದ ಎಲ್ಲರ ಮುಖಾಂತರನೂ ಸಾಕಷ್ಟು ಬಾರಿ ಮಾಧ್ಯಮ ಮುಖಾಂತರ ಸಾಕಷ್ಟು ಮುಖಾಂತರ ಮನವಿ ಮಾಡಿದರೂ ಸಹ ಯಾವುದೇ ಅನುಕೂಲವಾಗುತ್ತಿಲ್ಲ. ದಯವಿಟ್ಟು ಇದನ್ನು ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಎಲ್ದೂರಿಗೆ ಶಾಶ್ವತವಾದಂಥ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ ಹಲವಾರು ಜನರಿಗೆ ಅನುಕೂಲವಾಗುತ್ತದೆ. ಇಲ್ಲಿ ತುಂಬ ಗರ್ಭಿಣಿ ಸ್ತ್ರೀಯರಿಗೆ, ಅಂಗವಿಕಲರಿಗೆ, ಮಕ್ಕಳಿಗೆ, ವಯೋವೃದ್ಧರಿಗೆ ಎಲ್ಲ ತುಂಬ ಅನಾನುಕೂಲವಾಗಿದೆ. ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲದ್ರೆ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯೂ ಇಲ್ಲಿದೆ. ಆದ್ದರಿಂದ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಇಟ್ಟು ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕಂತ. ಅದೇ ರೀತಿ ನಮ್ಮ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರು ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಯಾವುದೇ ಅಪಘಾತ ಆದ ಸ್ಥಳದಲ್ಲೇ ಆಗಲಿ, ಯಾವುದೇ ಒಂದು ಇದಕ್ಕೆ ತೊಂದರೆ ಆದ ತಕ್ಷಣ ಆಂಬುಲೆನ್ಸ್ 10 ನಿಮಿಷದಲ್ಲಿ ಬರಬೇಕು, ಅದಕ್ಕೆ ದಂಡ ಹಾಕ್ತೀವಿ, ಅದೇ ರೀತಿ ಅದೆಲ್ಲ ಹೇಳಿದ್ದಾರೆ. ಆದರೆ ಇಲ್ಲಿ ಆಂಬುಲೆನ್ಸೇ ಇಲ್ಲದೆ ಇರೋದ್ರಲ್ಲಿ ಆ ಒಂದು ಸರಿಯಾಗಿ ಕಾರ್ಯನಿರತವಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬ್ರು ಇದನ್ನು ಗಮನದಲ್ಲಿಟ್ಕೊಂಡು ನಮಗೆ ಎಲ್ದೂರಿಗೆ ಶಾಶ್ವತ ಆಂಬುಲೆನ್ಸ್ ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.